ತತ್ವನ್ಯಾಸದಲ್ಲಿ 5 ಕರ್ಮೇಂದ್ರಿಯ ಮತ್ತು 5 ಜ್ಞಾನೇಂದ್ರಿಯಗಳನ್ನ ಹೇಳುವ ಏನು ಶಬ್ದಗಳಿವೆ, ಅವುಗಳು ಭಗವಂತನನ್ನು ಹೇಗೆ ಹೇಳ್ತವೆ ಅಂತ ಅನ್ನೋದನ್ನ ಮತ್ತೊಂದು ಬಗೆಯಿಂದ ನೋಡುವಂತಹ ಪ್ರಯತ್ನ ಇದೆ. ಇಲ್ಲಿ ನಾವು ನೋಡ್ತಕ್ಕಂಥ ಎಲ್ಲಾ ಸಂಗತಿಗಳು ಕೂಡ ಛಾಂದೋಗ್ಯ ಉಪನಿಷತ್ತಿನ ಭಾಷ್ಯದ 5ನೇ ಅಧ್ಯಾಯದ ಪಂಚಾಗ್ನಿ ವಿದ್ಯೆ, ನಾರಾಯಣಾದಿ ಭಗವದ್ರೂಪಗಳೇ ಪಂಚಾಗ್ನಿಗಳು, ಇದನ್ನು ವರ್ಣನೆ ಮಾಡುವಂತಹ ಪ್ರಸಂಗದಲ್ಲಿ ನಾವು ನೋಡ್ತೇವೆ. ಮತ್ತೆ ಗೀತಾ ತಾತ್ಪರ್ಯದ 13ನೇ ಅಧ್ಯಾಯದ 29ನೇ ಶ್ಲೋಕ ಏನಿದೆ ಅಲ್ಲಿಯೂ ಕೂಡ ಹೀಗೆ ಛಾಂದೋಗ್ಯ ಉಪನಿಷತ್ತು ಮತ್ತು ಗೀತಾ ತಾತ್ಪರ್ಯದ ಉಲ್ಲೇಖಗಳಿಗೆ ಅನುಸಾರವಾಗಿ ನಾವಿದನ್ನು ನೋಡ್ತೀವಿ. ಗೀತಾ ತಾತ್ಪರ್ಯದ ಉಲ್ಲೇಖಗಳನ್ನ ಈಗಾಗಲೇ ನಾವು ನೋಡಿದ್ದೇವೆ. ಆ ಶಬ್ದಗಳು ಭಗವಂತನನ್ನು ಹೇಗೆ ಹೇಳ್ತವೆ ಅಂತ. ಗೀತಾ ತಾತ್ಪರ್ಯದಲ್ಲಿ ಆ ಶಬ್ದಗಳು ಆಯಾ ದೇವತೆಗಳನ್ನು ಹೇಗೆ ಹೇಳ್ತಾರೆ ಅಂತ ವರ್ಣನೆ ಮಾಡಿವೆ. ಅದೇ ಅರ್ಥಗಳನ್ನು ನಾವು ಭಗವಂತನಿಗೂ ಕೂಡ ಅನ್ವಿತ ಮಾಡಿಕೊಂಡಿದ್ದೇವೆ. ಛಾಂದೋಗ್ಯ ಭಾಷ್ಯದಲ್ಲಿ ನೇರವಾಗಿ ಭಗವಂತನನ್ನೇ ಹೇಳುವಂತಹ ವರ್ಣನೆಗಳು ಅಲ್ಲಿ ಕಾಣಿಸ್ತವೆ ನಮಗೆ. ಐದು ಕರ್ಮೇಂದ್ರಿಯಗಳು, ಶ್ರೋತ್ರ, ತ್ವಕ್, ಚಕ್ಷುಸ್, ಜಿಹ್ವಾ, ಘ್ರಾಣ, 5 ಕರ್ಮೇಂದ್ರಿಯಗಳು, ವಾಕ್, ಪಾಣಿ, ಪಾದ, ಪಾಯು, ಉಪಸ್ಥ. ಇವಿಷ್ಟು ನಾವಲ್ಲಿ ನೋಡುವಂಥವು. ಅದರಲ್ಲಿ ಮೊದಲನೇದ್ದು ಶ್ರೋತ್ರ. ಅದರಲ್ಲಿ ಗೀತಾ ತಾತ್ಪರ್ಯದಲ್ಲಿ ಶ್ರೋತ್ರಂಚ ಶ್ರಾವಯನ್ ಚಂದ್ರ, ನಮಗೆ ಎಲ್ಲವನ್ನೂ ಕೇಳಿಸುವವನು. ಶ್ರಾವಯತಿ ಇತಿ ಶ್ರೋತ್ರಂ, ಶೃಣೋತಿ ಎಂದು ಕೇಳುತ್ತಾನೆ, ಶ್ರಾವಯತಿ ಕೇಳಿಸುತ್ತಾನೆ, ಚಂದ್ರನೇ ಕೇಳಿಸುವುದು. ಅದಕ್ಕಾಗಿ ಆ ಚಂದ್ರನನ್ನ ಶ್ರೋತ್ರ ಅಂತ ಹೇಳ್ತಾರೆ. ಚಂದ್ರ ಮಾತ್ರ ಅಲ್ಲ, ಇನ್ನೂ ಅನೇಕ ದೇವತೆಗಳಿದ್ದಾರೆ, ನಾವು ಅದನ್ನು ಹಿಂದೆ ನೋಡಿದ್ದೇವೆ. ಅದೇ ಅರ್ಥವನ್ನ ನಾವು ಈ ಛಾಂದೋಗ್ಯ ಭಾಷ್ಯದಲ್ಲಿ ಕೂಡ ನೋಡ್ತೇವೆ. ಆದರೆ ಛಾಂದೋಗ್ಯ ಭಾಷ್ಯಕ್ಕನುಸಾರವಾಗಿ ಆ ಭಾಷ್ಯ ನೇರವಾಗಿ ಭಗವಂತನನ್ನ ಆ ಶಬ್ದದಿಂದ ಹೇಳುವುದರಿಂದ ಈಗ ನಾವು ನೋಡಬೇಕಾಗಿದೆ ಅಷ್ಟೇ. ಶ್ರವಣಾತ್ ಶ್ರೋತ್ರಂ, ಎಲ್ಲಾ ಕ್ರಿಯೆಗಳಿಗೂ ಅವನು ಪ್ರೇರಕ, ಎಲ್ಲವನ್ನೂ ಅವನು ತಾನು ಕೇಳ್ತಾ ಇದ್ದಾನೆ. ಇದು ನಾವು ಇಲ್ಲಿ ಒಂದು ವ್ಯತ್ಯಾಸ ಗಮನಿಸಬೇಕಾದ್ದು. ಎಲ್ಲವನ್ನೂ ತಾನು ಕೇಳ್ತಾ ಇದ್ದಾನೆ ಅಂತ ಛಾಂದೋಗ್ಯ ಉಪನಿಷತ್ತು ಹೇಳಿದೆ. ಚಂದ್ರ ಎಲ್ಲವನ್ನೂ ಕೇಳಿಸ್ತಾ ಇದ್ದಾನೆ. ವಸ್ತುತಃ ಚಂದ್ರ ಕೇಳಿಸಿದ್ರು ಕೂಡ ಒಳಗಿರೋ ಭಗವಂತನೇ ಕೇಳಿಸುವುದು. ಆದ್ರಿಂದ ಎಲ್ಲವನ್ನೂ ತಾನು ಕೇಳ್ತಾ ಇದ್ದಾನೆ, ಮತ್ತೆ ಯಾವ್ದ್ಯಾವುದನ್ನು ನಮಗೆ ಕೇಳಿಸಬೇಕು ಅದನ್ನೆಲ್ಲ ಕೇಳಿಸ್ತಾ ಇದ್ದಾನೆ. ಹೀಗೆ ಈ 2 ಅರ್ಥಗಳು ಕ್ರಮವಾಗಿ ಛಾಂದೋಗ್ಯದಿಂದ ಮತ್ತೆ ಛಾಂದೋಗ್ಯ ಭಾಷ್ಯದಿಂದ ಮತ್ತೆ ಗೀತಾ ತಾತ್ಪರ್ಯದಿಂದ ಗೊತ್ತಾಗ್ತವೆ. ಇದು ಶ್ರೋತ್ರ. ಮುಂದೆ ನಾವು ನೋಡುವಂಥ ಶಬ್ದ ತ್ವಕ್ ಅಂತ ಹೇಳಿ. ಈ ತ್ವಕ್ ಎಂಬ ಶಬ್ದ ಇದು ಹೇಗೆ ಭಗವಂತನನ್ನು ಹೇಳ್ತದೆ ಅಂತ ಅನ್ನೋದು ಈ ಛಾಂದೋಗ್ಯದಲ್ಲಾಗಲಿ ಅಥವಾ ಗೀತಾ ತಾತ್ಪರ್ಯದಲ್ಲಾಗಲಿ ಬಂದಿಲ್ಲ. ಗೀತಾ ತಾತ್ಪರ್ಯದಲ್ಲಿ ಬರುವುದು ಸ್ಪರ್ಶ ಅಂತ ಶಬ್ದ. ಸ್ಪರ್ಶಯತಿ ಇತಿ ಸ್ಪರ್ಶ. ವಾಯುವಿನ ಪುತ್ರನಾದ ಪ್ರವಾಹ ವಾಯು ಮುಖ್ಯ ಪ್ರಾಣನ ಪುತ್ರ ಆತ ಸ್ಪರ್ಶ, ಯಾಕಂದ್ರೆ ಸ್ಪರ್ಶಯತಿ, ನಮಗೆ ಸ್ಪರ್ಶಜ್ಞಾನವನ್ನು ಕೊಡುವುದರಿಂದ. ಇದು ಛಾಂದೋಗ್ಯ ಉಪನಿಷತ್ ಭಾಷೆಯಲ್ಲಿ ಬಂದಿಲ್ಲ. ಬೇರೆ ಕಡೆ ಮಂತ್ರದಲ್ಲಿ ತ್ವರಾಯ ತ್ವಗಾತ್ಮನೆ ಪ್ರಾಣಾಯ ನಮಃ ಅಂತ ನಾವು ಹೇಳ್ತೇವೆ. ಇದು ಬಲಗೈಯ ತೋರು ಬೆರಳಿನಲ್ಲಿ ನಾವು ನ್ಯಾಸ ಮಾಡುವಂತಹ ರೂಪ. ಅಲ್ಲಿ ತ್ವಕ್ ಅಂತಿದೆ. ಸ್ಪರ್ಶ ಎಂಬ ಶಬ್ದ ಅಲ್ಲಿ ಬಂದಿಲ್ಲ. ತ್ವಕ್ ಎಂಬ ಶಬ್ದಕ್ಕೆ ಏನು ಅರ್ಥ ಅಂತ ಅನ್ನೋದನ್ನ ನಾವು ಕೋಶಗಳಿಗೆ ಅನುಸಾರವಾಗಿಯೇ ನೋಡ್ಬೇಕಾಗ್ತದೆ. ತ್ವಚ ಸಂವರಣೆ ಅಂತ ಒಂದು ಧಾತು ಇದೆ. ಅದಕ್ಕನುಸಾರವಾಗಿ ತ್ವಚತಿ ಸಂವೃಣೋತಿ ಮೇಧ ಶೋಣಿತಾಧಿಕಂ, ನಮ್ಮ ಶರೀರದ ಒಳಗೆ ಮೇಧಸ್ಸು, ಮಾಂಸ, ರಕ್ತ ಇತ್ಯಾದಿಗಳಿವೆ. ಅದನ್ನೆಲ್ಲ ಮುಚ್ಚಿ ಇದಕ್ಕೊಂದು ಸುಂದರವಾದಂತಹ ರೂಪವನ್ನು ಕೊಟ್ಟಿರುವಂಥದ್ದೇ ಈ ತ್ವಕ್. ಹೀಗೆ ತ್ವಚ ಸಂವರಣೆ ಧಾತುವಿಗೆ ಕ್ವಿಪ್ ಅಂತ ಪ್ರತ್ಯಯ ಬಂದು ತ್ವಕ್ ಅಂತ ಹೀಗಾಗಿದೆ. ಅಥವಾ ತನೋತಿ ವಿಸ್ತಾರ ಐತಿ. ತನು ವಿಸ್ತಾರ ಧಾತುವಿಗೆ
ಚಿಕ್ ಅಂತ ಒಂದು ಪ್ರತ್ಯಯವನ್ನು ಹೇಳಿ ತ್ವಕ್ ಅಂತ ಶಬ್ದದ ನಿಷ್ಪತ್ತಿಯನ್ನ ಒಟ್ಟಾರೆ ಹಲಾದಿ ಕೋಶದಲ್ಲಿ ತೋರಿಸ್ತಾರೆ. ಭಗವಂತನಿಗೆ ಇದನ್ನ ಹೇಗೆ ಅನ್ವಯಿಸಬೇಕು? ಭಗವಂತ ನಮ್ಮನ್ನ ಆವರಿಸಿರುವವನು, ನಮ್ಮ ಶರೀರವನ್ನು ಸುಂದರವಾಗಿ ಚರ್ಮದ ರೂಪದಲ್ಲಿ ತಾನೇ ಇದ್ದು, ಚರ್ಮದ ಒಳಗಡೆ ತಾನೇ ಇದ್ದು, ಒಳಗಿನ ಮಾಂಸ ರಕ್ತ ಇತ್ಯಾದಿಗಳನ್ನೆಲ್ಲ ಮುಚ್ಚಿ ನಮ್ಮ ಶರೀರಕ್ಕೊಂದು ಅಂದ ಕೊಟ್ಟವನು ಅವನೇ. ಅದರಿಂದ ತ್ವಚತಿ ಸಂಭ್ರೂಣೋತಿ ಸ್ವಯಂ ಭಗವಂತನೇ, ಮುಚ್ಚಿರುವವನು ಅವನೇ. ಮತ್ತೆ ತನು ವಿಸ್ತಾರ ಅಂತ ಇಟ್ಕೊಂಡಾಗ ವ್ಯಾಪಿಸಿರುವವನು ಅವನೇ. ಚರ್ಮ ತ್ವಗೇಂದ್ರಿಯ ಈ ಶರೀರದಲ್ಲಿ ಎಲ್ಲ ಕಡೆ ಇರ್ತದೆ, ಇದು ಸ್ವಾರಸ್ಯದ ಸಂಗತಿ. ಕಣ್ಣು ಎಲ್ಲೋ ಒಂದ್ ಕಡೆ ಇರ್ತದೆ, ಕಿವಿ ಎಲ್ಲೋ ಒಂದ್ ಕಡೆ ಇರ್ತದೆ, ಚರ್ಮ ಮಾತ್ರ ಶರೀರದಲ್ಲಿ ಎಲ್ಲ ಕಡೆ ಇರ್ತದೆ. ಆ ತ್ವಗೇಂದ್ರಿಯ ಅದ್ರ ಜ್ಞಾನ ಎಲ್ಲ ಕಡೆ ಆಗ್ತದೆ. ಹಾಗೆ ತನೋತಿ ಅಂತ ತನು ವಿಸ್ತಾರ ಧಾತುವಿನಿಂದ ಇಟ್ಕೊಂಡಾಗಲೂ ಕೂಡ ಭಗವಂತನೇ ಎಲ್ಲ ಕಡೆ ಶರೀರದೊಳಗೂ ವ್ಯಾಪಿಸಿಕೊಂಡಿರುವುದರಿಂದ ಅವನೇ ತ್ವಕ, ಅವನೇ ಈ ಶರೀರವನ್ನೆಲ್ಲ ಮುಚ್ಚಿರುವುದರಿಂದ ಅವನೇ ಸಂಪೂರ್ಣತೆ ಅನ್ನೋ ಅರ್ಥದಲ್ಲೂ ಅವನೇ ತ್ವಕ. ಇನ್ನ ತ್ವಕ ಅನ್ನೋ ಶಬ್ದಕ್ಕೆ ಆಚಾರ್ಯರು ಸಮ್ಮತಿಸುವಂತೆ ಆಚಾರ್ಯದ ಒಂದು ನಿಷ್ಪತ್ತಿ ಕ್ರಮ ಏನಿದೆ ಅದಕ್ಕೆ ಅನುಸಾರವಾಗಿ ನಾವು ಹೇಳುವುದಾದ್ರೆ ತ ಅಂದ್ರೆ ವ್ಯಾಪ್ತ ಅಂತ ಅರ್ಥ. ಇದು ಹಿಂದೆ ನಾವು ಅನೇಕ ಕಡೆ ನೋಡಿದ್ದೀವಿ. ತತ ಅಂದ್ರೆ ವ್ಯಾಪ್ತ, ಅದರ ಮೊದಲ ಅಕ್ಷರ ತ ಅಂದ್ರೆ ವ್ಯಾಪ್ತ ಅಂತ ಅರ್ಥ. ವ ಅಂದ್ರೆ ಬಲರೂಪ ಅಂತ ಅರ್ಥ. ಮತ್ತೆ ಕ ಅಂದ್ರೆ ಸುಖರೂಪ ಅಂತ ಅರ್ಥ. ಹೀಗೆ ತ ವ ಕ ಎಲ್ಲ ಕಡೆ ವ್ಯಾಪ್ತ, ಬಲಸ್ವರೂಪ ಮತ್ತು ಸುಖ ಸ್ವರೂಪ, ಅದೇ ತ್ವಕ್ ಅಂತ ಆಗಿದೆ ಅಂತ ನಾವು ತಿಳಿಯಬಹುದಾಗಿದೆ. ಆಚಾರ್ಯರ ನಿಷ್ಪತ್ತಿ ಕ್ರಮಕ್ಕೆ ಇದು ಹೊಂದಬಹುದು ಅಂತ ನನ್ನ ಆಲೋಚನೆ. ವಿದ್ವಾಂಸರು ಅದ್ರ ಬಗ್ಗೆ ಅಭಿಪ್ರಾಯ ಹೇಳಬೇಕು. ಮುಂದೆ ಚಕ್ಷುಷ್ ಅಂತ ಶಬ್ದ, ಅದು ಛಾಂದೋಗ್ಯ ಭಾಷ್ಯದಲ್ಲಿ ದರ್ಶನಾತ್, ಚಕ್ಷುರುಚ್ಯತೆ ದರ್ಶನಾತ್, ಎಲ್ಲವನ್ನು ನೋಡ್ತಾ ಇರುವುದರಿಂದ ಅವನೇ ಚಕ್ಷುಹು ಅಂತ ಕರೆಸ್ಕೊಂಡಿದ್ದಾನೆ. ಎಲ್ಲವನ್ನು ನೋಡ್ತಿದ್ದಾನೆ, ಎಲ್ಲವನ್ನು ನಮಗೆ ತೋರಿಸ್ತಾನೆ ಅನ್ನೋ ಅರ್ಥವನ್ನ ಗೀತಾ ತಾತ್ಪರ್ಯ ಹೇಳ್ತದೆ. ಚಕ್ಷುಹು ಸೂರ್ಯ ಚಕ್ಷಯತಿ, ನಮಗೆ ಕಾಣಿಸುವುದರಿಂದ ಅವನೇ ಸೂರ್ಯನಾಗಿದ್ದಾನೆ, ಅವನೇ ಚಕ್ಷುವಾಗಿದ್ದಾನೆ ಅಂತ. ಸೂರ್ಯನಿಗೆ ಯಾವ ಶಬ್ದ ಅನ್ವಿತ ಆಗ್ತದೋ ಅದು ಭಗವಂತನಿಗೂ ಅನ್ವಿತ ಆಗ್ತದೆ. ಮುಂದೆ ಜಿಹ್ವಾ ಅಂತ ಶಬ್ದ, ಜಿಹ್ವಾ ಅನ್ನೋ ಶಬ್ದಕ್ಕೆ ತುಂಬಾ ಸ್ವಾರಸ್ಯವಾದ ನಿಷ್ಪತ್ತಿಯನ್ನ ಛಾಂದೋಗ್ಯ ಹೇಳ್ತದೆ. ಜಿಹ್ವಾ ವೈ ಹೋಮತಃ ಸ್ಮೃತಃ, ಏನು ನಿತ್ಯ ನಮ್ಮಲ್ಲಿ ಹೋಮ ನಡೀತದೆ, ಉಪಾಸನ ಅಗ್ನಿಹೋತ್ರ ಇತ್ಯಾದಿ ಹೋಮಗಳು, ಮತ್ತೆ ಪುರುಷೋವಾವ ಯಜ್ಞ ಅಂತ ಇಡೀ ನಮ್ಮ ಜೀವನವೇ ಒಂದು ಯಜ್ಞ. ಆ ಹೋಮಕ್ಕೆ ಇವನೇ ಕರ್ತ ಆಗಿದ್ದಾನೆ, ಹೋಮವನ್ನು ಮಾಡುವವನು ಇವನೇ ನಮ್ಮೊಳಗೆ ನಿಂತು. ಗೃಹಸ್ಥಾಂತರ್ಗತೋ ವಿಷ್ಣು ಯಜ್ಞ ದೇವಾಶ್ರಯೋ ಭವೇತ್, ಗೃಹಸ್ಥರೊಳಗೆ ನಿಂತು ಯಜ್ಞ ಮಾಡಿಸಿ ದೇವತೆಗಳಿಗೆ ಆಹುತಿ ಕೊಡಿಸುವವನು ಭಗವಂತನೇ ಆಗಿದ್ದಾನೆ. ಆದ್ದರಿಂದ ಹೋಮಕ್ಕೆ ಆಧಾರನೂ ಅವನು, ಕರ್ತನೂ ಅವನು, ಹೋಮ ನಡೆಯುವುದು ಅವನಿಂದಲೇ ನಡೆಯುವುದು. ಈ ಜಿಹ್ವಾ ಅನ್ನೋ ಶಬ್ದ ತುಂಬಾ ವಿಶಿಷ್ಟವಾದಂತಹ ಅರ್ಥ ಇದೆ. ಮತ್ತೆ ಗೀತಾ ತಾತ್ಪರ್ಯ ಹೇಳಿದ್ದ ಅರ್ಥವನ್ನು ನಾವೀಗಾಗಲೇ ನೋಡಿದ್ದೇವೆ. ಜಿಹ್ವಾ ವಾರಿಪತಿ ಹೃತೇಹೆ, ತನ್ನ ಕಡೆ ತರುವುದರಿಂದ, ಆ ರಸದ ಜ್ಞಾನವನ್ನ ನಮಗೆ ಮಾಡಿಸುವುದರಿಂದ, ಹೃತಿ ಅಂದ್ರೆ ತರುವುದು ಅಂತ ಅರ್ಥ. ವರುಣ ಜಿಹ್ವಾ ಅಂತ ಕರೆಸ್ಕೊಂಡಿದ್ದಾನೆ. ನಾವು ಅದನ್ನು ಇಲ್ಲೂ ಕೂಡ ತಿಳ್ಕೊಳ್ಳೋದಾದ್ರೆ ರಸಜ್ಞಾನವನ್ನು ತಾನೇ ಮಾಡ್ಕೋತಾನೆ. ಎಲ್ಲಾ ರಸಗಳನ್ನು ತಿಳಿಯಬಲ್ಲವನು ಅವನು, ಮತ್ತೆ ರಸವನ್ನು ನಮಗೆ ತಿಳಿಯಪಡಿಸುವವನು ಅವನೇ. ಇದು ನಮ್ಗೆ ಅಲ್ಲಿ ಸಿಗುವಂತಹ ಅರ್ಥ. ಮುಂದೆ ಘ್ರಾಣ ಅಂತ ಶಬ್ದ ಇದೆ. ಅದು ಛಾಂದೋಗ್ಯ ಭಾಷ್ಯದಲ್ಲಿ ಕಾಣಿಸೋದಿಲ್ಲ. ಆದರೆ ಘ್ರಾತಿ ಅನೇನೇತಿ ಘ್ರಾಣಂ, ಗಂಧವನ್ನು ನಾವು ಮೂಸುವುದು ಇವನಿಂದಾಗಿಯೇ. ಅವನೇ ಗಂಧವನ್ನು ತಿಳಿಯುತ್ತಾನೆ ಮತ್ತು ನಮಗೆ ಗಂಧವನ್ನು ತಿಳಿಯಪಡಿಸ್ತಾನೆ ಕೂಡ. ಅಶ್ವಿನೋ ಘ್ರಾಣಂ ಆಘ್ರಾತೇಹೆ ಅಂತ ಗೀತಾ ತಾತ್ಪರ್ಯ ಹೇಳಿದೆ. ಘ್ರಾಣಕ್ಕೆ ಛಾಂದೋಗ್ಯ ಭಾಷ್ಯದಲ್ಲಿ ವ್ಯಾಖ್ಯಾನ ಇಲ್ಲ ಅಂತ ನಾನು ಈಗಾಗಲೇ ಹೇಳಿದೆ. ಹೀಗೆ ಗಂಧವನ್ನು ತಾನು ತಿಳಿಯುತ್ತಾನೆ ಮತ್ತೆ ಅಶ್ವಿನಿ ದೇವತೆಗಳ ಮೂಲಕ ನಮಗೆ ತಿಳಿಸ್ತಾನೆ. ಅದಕ್ಕಾಗಿ ಆತ ಘ್ರಾಣ.
ಮುಂದೆ ವಾಕ್ ಅನ್ನೋ ಶಬ್ದ ಇದೆ, ಛಾಂದೋಗ್ಯ ಭಾಷ್ಯದಲ್ಲಿದೆ. ವಚನಾತ್ ವಾಕ್, ವಾಗೀಂದ್ರಿಯಕ್ಕೆ ಪ್ರೇರಕ, ಎಲ್ಲಾ ವೇದಾದಿಗಳಿಗೆ ಉಪದೇಶಕ ಆತ, ಆದ್ರಿಂದ ಆತ ವಾಕ್. ವಾಗಗ್ನಿರು ವಚನಾದಪಿ ಅಂತ ಇದರ ತಾತ್ಪರ್ಯ ಹೇಳಿದೆ. ನಮ್ಮ ಮೂಲಕ ಮಾತನ್ನು ಆಡಿಸುವುದರಿಂದ ಆತ ವಾಕ್ಯಗೆ ಅಭಿಮಾನಿಯಾಗಿದ್ದಾನೆ. ಮುಂದೆ ಪಾಣಿ ಎನ್ನುವ ಶಬ್ದ, ಯಾಕಂದ್ರೆ ನಾವು ಮಂತ್ರದಲ್ಲಿ ಹೇಳುವುದು ಪರಾಯ ಪಾಣ್ಯಾತ್ಮನೆ ದಕ್ಷಾಯ ನಮಃ ಅಂತ ಪಾಣಿ ಅನ್ನೋ ಶಬ್ದವನ್ನು ಹೇಳ್ತೇವೆ ಹೊರತು ಹಸ್ತ ಅನ್ನೋ ಶಬ್ದವನ್ನು ನಾನು ಹೇಳೋದಿಲ್ಲ. ಹಾಗಾದ್ರೆ ಪಾಣಿ ಅನ್ನೋ ಶಬ್ದಕ್ಕೆ ಅರ್ಥ ಏನು? ಹಸ್ತ ಅನ್ನೋ ಶಬ್ದದ ಅರ್ಥ ಗೀತಾ ತಾತ್ಪರ್ಯದಲ್ಲಿ ಬಂದಿದೆ. ಪಾಣಿ ಅನ್ನೋ ಶಬ್ದಕ್ಕೆ ಏನು ಅರ್ಥ ಬರ್ತದೆ ಅಂತ ಅನ್ನೋದನ್ನ ಈಗ ಗಮನಿಸ್ಬೇಕು ನಾವು. ಪಣಾಯಂತೆ ವ್ಯವಹಾರಂತಿ ಅನೇನ, ಈ ಕೈಗಳ ಮೂಲಕನೇ ಅಲ್ಲ ನಾವು ವ್ಯವಹಾರ ಮಾಡೋದು, ಆದ್ರಿಂದ ಕೈ ಪಾಣಿ ಅಂತ ಕರೆಸ್ಕೊಂಡಿದೆ. ಮತ್ತೆ ಭಗವಂತನ ಮೂಲಕವೇ ಎಲ್ಲ ವ್ಯವಹಾರ ನಡೆಯೋದು, ಎಲ್ಲ ಕೆಲಸವನ್ನು ತಾನೇ ಮಾಡ್ತಾನೆ. ಸರ್ವಕರ್ಮ ಅವನಿದ್ದೇ, ಅವನ ಮೂಲಕವೇ ಎಲ್ಲಾ ಕೆಲಸಗಳು ನಡೆಯೋದು, ತಾನು ಮಾಡಿ ನಮ್ಮ ಕಡೆಯಿಂದ ಮಾಡಿಸುವವನು. ಆದ್ರಿಂದ ಆತ ಪಾಣಿ ಅಂತ ಕರೆಸ್ಕೊಂಡಿದ್ದಾನೆ. ಮತ್ತೆ ಹಸ್ತ ಅನ್ನೋ ಶಬ್ದದ ಅರ್ಥವನ್ನು ಮೊನ್ನೆ ನೋಡಿದ್ದೇವೆ. ಹಸ್ತವು ವಾಯುಸುತೋ ಜ್ಞೇಯೋ ಮರುತೋ ಹಾನಿ ಲಾಭಯೋ ಅಂತ ಗೀತಾ ತಾತ್ಪರ್ಯದಲ್ಲಿ ಬಂದಿದೆ. ಅದು ಹ ಅಂದ್ರೆ ಕೈಗಳಿಂದಲೇ ನಾವು ಕಳ್ಕೊಳ್ಳುವುದು ಹಾನಿ, ಮತ್ತೆ ಕೈಗಳಿಂದಲೇ ನಾವು ಪಡ್ಕೊಳ್ಳೋದು. ಎಲ್ಲಾ ಕೆಲಸಗಳನ್ನು ಕಳ್ಕೊಳ್ಳುವ ಕೆಲಸ, ಪಡೆದುಕೊಳ್ಳುವ ಕೆಲಸ ಎಲ್ಲವೂ ಕೈಯಿಂದಲೇ ಆಗುವುದು. ಎಲ್ಲಾ ವ್ಯವಹಾರಗಳು ಈ ಕೈಯಿಂದಲೇ ಆಗುವು. ಆದ್ರಿಂದ ಸ್ಥ ಅಂದ್ರೆ ಪಡೆದುಕೊಳ್ಳುವುದು, ಹ ಅಂದ್ರೆ ಕಳೆದುಕೊಳ್ಳುವುದು. ಆದ್ರಿಂದ ಹಸ್ತ. ಈ ಎಲ್ಲಾ ವ್ಯವಹಾರಗಳು ಪಡೆದುಕೊಳ್ಳುವುದು, ಕಳೆದುಕೊಳ್ಳುವುದು, ಇನ್ನೊಬ್ಬರಿಗೆ ಕೊಡುವುದು ಎಲ್ಲವೂ ಕೈಗಳಿಂದಲೇ ಆಗುವುದರಿಂದ ಅದಕ್ಕೆ ಪಾಣಿ ಅಂತ ಕರೀತಾರೆ. ಆದ್ರಿಂದ ಭಗವಂತನನ್ನ ಪಾಣಿ ಅಂತ ನಾವು ಪಾಣ್ಯಾತ್ಮನೆ ದಕ್ಷಾಯ ನಮಃ ಅಂತ ಹೇಳಿದ್ರು. ಮುಂದೆ ಪಾದಾತ್ಮನೆ ಜಯಂತಾಯ ನಮಃ. ಪಾದ ಅನ್ನುವ ಶಬ್ದವೂ ಕೂಡ ಛಾಂದೋಗ್ಯ ಭಾಷ್ಯದಲ್ಲಿ ಬಂದಿಲ್ಲ. ಪವನಾದೇವ, ಪಾದ ಅಂದ್ರೆ ಯಾವುಗಳ ಮೂಲಕ ನಾವು ಹೋಗ್ತೇವೋ ಅದು ಪಾದ ಅಷ್ಟೆ. ನಾವೆಲ್ಲ ಕೆಲಸಗಳನ್ನು ಭಗವಂತನ ಅನುಗ್ರಹದಿಂದಲೇ ಮಾಡುವವರಾದ್ರಿಂದ ಹೋಗುವುದು ಅವನಿಂದಲೇ, ಬರುವುದು ಅವನಿಂದಲೇ. ಆದ್ರಿಂದ ಅವನೇ ಪಾದನಾಗಿದ್ದಾನೆ ಅಂತ ಅದರ ಅರ್ಥ ಆಗ್ತದೆ. ಅದು ಗತವು ಅಂತ ಧಾತು, ಆದ್ರಿಂದ ಅವನೇ ಪಾದನಾಗಿದ್ದಾನೆ. ನಮ್ಮನ್ನ ತಾನೇ ಹೋಗಿ ನಮ್ಮ ಮೂಲಕ ಹೋಗಿಸುವವನು, ಆದ್ರಿಂದ ಆತ ಪಾದ ಅಂತ ಕರೆಸ್ಕೊಂಡಿದ್ದಾನೆ. ಗತಿ ಎಂದು ತಿಳಿಯಲ್ಪಡುವವನು ಅಂತನೂ ಅರ್ಥ. ಅದರಿಂದ ಭಗವಂತನೇ ಮುಖ್ಯವಾಗಿ ತಿಳಿಯಲ್ಪಡುವವನು, ಆದ್ರಿಂದ ಅವನೇ ಪಾದ ಅಂತ ಮುಕ್ತನಾಗಿದ್ದಾನೆ. ಪದನಾದೇವ, ನಮ್ಮ ಮೂಲಕ ಹೋಗಿಸುವುದರಿಂದ ಅಂತ ಯಜ್ಞ ಮತ್ತು ಶಂಭುಗಳನ್ನು ನಮ್ಮ ಪಾದದಲ್ಲಿರುವವರು ಅಂತ ಗೀತಾ ತಾತ್ಪರ್ಯ ವರ್ಣನೆ ಮಾಡಿದೆ. ಮುಂದೆ ಪಾಯು ಅನ್ನುವ ಶಬ್ದ, ಪಾಯು ಅನ್ನುವ ಶಬ್ದದ್ದು ಕೂಡ ನಿಷ್ಪತ್ತಿ ಗೀತಾ ತಾತ್ಪರ್ಯದಲ್ಲಿದೆ, ಛಾಂದೋಗ್ಯ ಭಾಷ್ಯದಲ್ಲಿ ಇಲ್ಲ. ಅದು ಪಯಗತವು ಅಂತ ಧಾತು. ಹೊರಗೆ ಕಳಿಸುವುದು ಅಂತ ಅರ್ಥ, ತಿಂದದ್ದನ್ನು ಹೊರಗೆ ಕಳಿಸುವುದು. ಆ ಅರ್ಥವನ್ನು ಅಲ್ಲಿ ಏನ್ ಹೇಳಿದ್ದಾರೆ ಅದನ್ನೇ ನಾವು ಭಗವಂತನಿಗೂ ಕೂಡ ಅನ್ವಯಿಸ್ಕೋಬೇಕು. ಅದನ್ನು ನೋಡಿದ್ದೇವೆ. ಆಚಾರ್ಯ ಅಲ್ಲಿ ಹೇಳಿರುವ ಅರ್ಥ ಇರುವುದರಿಂದ ನಾವು ಅದನ್ನ ಭಗವಂತನಿಗೆ ಅನ್ವಯಿಸ್ಕೊಂಡು ಹಿಂದೆ ನೋಡಿ ಆಗಿದೆ. ಪಾದಕ್ಕೂ ನೋಡಿ ಆಗಿದೆ, ಮತ್ತೆ ಪಾಯುವಿಗೂ ಕೂಡ ನೋಡಿ ಆಗಿದೆ. ಪಾದಾತ್ಮನೆ ಜಯಂತಾಯ ನಮಃ, ಪಾಯುವಾತ್ಮನೆ ಮಿತ್ರಾಯ ನಮಃ ಅಂತ ಹೇಳಿ ಹೀಗೆ ಪಾಯು, ಪಾದ ಇತ್ಯಾದಿ ಶಬ್ದಗಳನ್ನೇ ಬಳಸ್ತೇವೆ ನಾವು ಆ ಮಂತ್ರದ ಜಪದಲ್ಲಿ. ಉಪಸ್ಥ ಅಂತ ಮುಂದೆ ಶಬ್ದ. ಉಪಸ್ಥಾನ ಶಬ್ದಕ್ಕೆ ಸಂತತಿ ಉಪಸ್ಥಿತಿ ಕೃತೇ, ಸಂತತಿಯನ್ನ ಉಪಸ್ಥಿತಿ ನಮಗೆ ತಂದು ಕೊಡುವುದು. ಈ ಕೆಲಸವನ್ನು ಮಾಡುವವನು ಯಾರು? ಸಂತಾನದ ಪ್ರಾಪ್ತಿ. ಉಪಸ್ಥಿತಿ ಅಂದ್ರೆ ಪ್ರಾಪ್ತಿ. ಅದು ಸ್ವಯಂಭೂ ಮನುವಿನಿಂದ ಕೂಡಿದಂತಹ ಶಿವ ಅಂತ ಹೀಗೆ ಅಲ್ಲಿ ವರ್ಣನೆ ಇದೆ. ಉಪಸ್ಥಾನ ಶಬ್ದಕ್ಕೆ ಸುಂದರವಾದಂತಹ ಒಂದು ಅರ್ಥವನ್ನು ಛಾಂದೋಗ್ಯ ಭಾಷ್ಯದಲ್ಲಿ ಹೇಳ್ತಾರೆ. ಉಪಸ್ಥಿತೇ ಉಪಸ್ಥಃ. ಉಪ ಅಂದ್ರೆ ಸಮೀಪದಲ್ಲಿ, ಸ್ಥಿತೇ ಉಪ ಅಂದ್ರೆ ಮೇಲೆ ಅಂತ ಕೂಡ ಅರ್ಥ ಇದೆ. ನಮ್ಗಿಂತ ಮೇಲೆ, ನಮ್ಮ ಸಮೀಪದಲ್ಲಿ ಇದ್ದು ಯಾವತ್ತೂ ನಮಗೆ ರಕ್ಷಣೆ ಕೊಡ್ತಾನೆ, ರಕ್ಷಕನಾಗಿ ಸಮೀಪದಲ್ಲಿದ್ದಾನೆ ಅಂತ ಅದನ್ನು ವ್ಯಾಖ್ಯಾನ ಮಾಡಿದ್ದಾರೆ. ಉಪಸ್ಥಿತಿ ಅಂದ್ರೆ ಸಮೀಪದಲ್ಲಿದ್ದಾನೆ ಅಂತ ಇಷ್ಟೇ ಅರ್ಥವೂ ಆಗಬಹುದು. ಆದ್ರಿಂದ ಭಗವಂತನೇ ಉಪಸ್ಥ. ಈ ಉಪಸ್ಥ ಅನ್ನೋದು ಏನಿದೆಯಲ್ಲ,
ಈ ಶಬ್ದ ಪುರುಷ ಜನನೇಂದ್ರಿಯ ಮತ್ತು ಸ್ತ್ರೀ ಜನನೇಂದ್ರಿಯ ಎರಡಕ್ಕೂ ಕೂಡ ಪ್ರಯೋಗ ಮಾಡುವಂತಹ ಒಂದು ಶಬ್ದ ಇದು. ಅದಕ್ಕಾಗಿ ಅಲ್ಲಿ ಪಾದವಾತ್ಮನೆ ಉಪಸ್ಥಾಯ ನಮಃ ಅಂತ ಅಷ್ಟೇ ಹೇಳಿದ್ದಾರೆ. ಉಪಸ್ಥಾನದ ಸ್ತ್ರೀಯರಿಗೂ ಪುರುಷರಿಗೂ ಇಬ್ಬರಿಗೂ ಸಂಬಂಧಪಟ್ಟದಾದ್ರಿಂದೇನೆ ಉಪಸ್ಥಾನ ಶಬ್ದ ಅಲ್ಲಿ ಬಂದಿರೋದು. ಈ ಆ ಛಾಂದೋಗ್ಯ ಭಾಷ್ಯದಲ್ಲಿ ಮತ್ತೊಂದು ಶಬ್ದದ ನಿರ್ವಚನ ಇದೆ, ಯೋನಿ ಅಂತ ಶಬ್ದದ ನಿರ್ವಚನ. ಉಪಸ್ಥಾನ ಅನ್ನೋದು ಸ್ತ್ರೀ ಪುರುಷರು ಇಬ್ಬರಿಗೂ ಸಂಬಂಧಪಟ್ಟದ್ದು, ಯೋನಿ ಸ್ತ್ರೀಯರಿಗೆ ಸಂಬಂಧಪಟ್ಟದ್ದು, ಶಿಷ್ಣ ಅನ್ನೋದು ಪುರುಷರಿಗೆ ಸಂಬಂಧಪಟ್ಟದ್ದು. ಹಾಗೆ ಯೋನಿ ಅನ್ನೋ ಶಬ್ದದ ಅರ್ಥವನ್ನು ಅಲ್ಲಿ ಏನ್ ಹೇಳ್ತಾರೆ ಛಾಂದೋಗ್ಯದಲ್ಲಿ ಅಂದ್ರೆ, ಯೋನಿನ ಯುನಕ್ತಿ ಯಸ್ಮಾತ್ ಸಹ ಸರ್ವಾಂತಕೃತ್ಯ ನಂದನಃ. ಸ್ತ್ರೀ ಪುರುಷರನ್ನ ಜೊತೆಗೆ ಸೇರಿಸುವವನು. ಯುನಕ್ತಿ ಇತಿ ಯೋನಿಹಿ. ಯುಜುರಿ ಯೋಗಿ ಅಂತ ಸ್ತ್ರೀ ಪುರುಷರು ದೂರದಲ್ಲಿದ್ದವರು ಈ ಭಗವಂತನ ಕಾರಣದಿಂದಾಗಿ, ಭಗವಂತನ ಪ್ರೇರಣೆಯಿಂದಾಗಿಯೇ ಅವರು ಜೊತೆ ಸೇರ್ತಾರೆ. ಆದ್ರಿಂದ ಅವನಿಗೆ ಯೋನಿ ಅನ್ನುವಂತ ಒಂದು ಶಬ್ದದಿಂದ ಛಾಂದೋಗ್ಯ ಭಾಷ್ಯ ಅವನನ್ನ ಕರೆದಿದೆ. ಇವತ್ತಿನ ಕೋಶಗಳಲ್ಲಿ ಯೌತಿ ಸಂಯೋಜಯತೆ, ಸ್ತ್ರೀ ಪುರುಷರನ್ನು ಒಟ್ಟಿಗೆ ಜೋಡಿಸ್ತದೆ. ಇವು ಮಿಶ್ರಣಾಮಿಶ್ರಣಯೋ ಅನ್ನೋ ಧಾತುವಿನಿಂದ ಅದು ಬಂದದ್ದು ಅಂತ ಅವರು ವ್ಯಾಖ್ಯಾನಿಸ್ತಾರೆ. ಹೀಗೆ ಅಂತೂ ಯೋನಿ ಶಬ್ದದಿಂದ ಭಗವಂತ ಉಕ್ತನಾಗಿದ್ದಾನೆ. ನಮಗೆ ಶ್ರೋತ್ರ, ತ್ವಕ್, ಚಕ್ಷು, ಜಿಹ್ವ, ಘ್ರಾಣ 5 ಜ್ಞಾನೇಂದ್ರಿಯ, ವಾಕ್, ಪಾಣಿ, ಪಾದ, ಪಾಯು, ಉಪಸ್ಥ ಇದು ಕರ್ಮೇಂದ್ರಿಯದ ವಿವರಣೆ ಮಾತ್ರ ಸಾಕು. ಆದ್ರೆ ಛಾಂದೋಗ್ಯದಲ್ಲಿಯೇ ಯೋನಿ ಅಂತ ಶಬ್ದದ ವಿವರಣೆ ಬಂದಿರುವುದೆಂದು ಹೇಳಿದೆ. ಮತ್ತೆ ಯೋನಿ ಮತ್ತು ಶಿಷ್ಣಗಳೆರಡು ಕೂಡ ಉಪಸ್ಥದ ಪ್ರಭೇದಗಳಾದ್ರಿಂದ ಅದನ್ನು ಹೇಳಿದೆ. ಅದರ ಜೊತೆಗೆ ಯೋನಿ ಅನ್ನೋದನ್ನು ಛಾಂದೋಗ್ಯಕ್ಕನುಸಾರವಾಗಿ ನೋಡಿದ್ದೇವೆ. ಮತ್ತೆ ಶಿಷ್ಣ ಅನ್ನುವ ಶಬ್ದದ ಅರ್ಥವನ್ನು ಕೂಡ ಛಾಂದೋಗ್ಯದಲ್ಲೂ ಬಂದಿಲ್ಲ. ಆದ್ರೂ ಇದೆಲ್ಲವನ್ನು ನೋಡ್ತಾ ಇರುವುದರಿಂದ ಆ ಒಂದು ಶಬ್ದದ ಅರ್ಥವನ್ನು ಕೂಡ ಗಮನಿಸಬೇಕು. ಧಾತುವಿಗೆ ಅನುಸಾರವಾಗಿ ಧಾತು ಅರ್ಥ ಏನು? ಶಶಪ್ಲುತಗತವು. ಶಶತಿ ಅಂದ್ರೆ ವೇಗವಾಗಿ ಸಂಚರಿಸ್ತಾನೆ ಅಂತ ಅರ್ಥ. ಹೀಗೆ ಶೀಘ್ರವಾಗಿ ಸಂಚಾರ ಮಾಡ್ತದೆ ಅನ್ನೋ ಅರ್ಥದಲ್ಲಿಯೇ ಈ ಶಿಷ್ಣವನ್ನು ಶಿಷ್ಣ ಅಂತ ಶಬ್ದದಿಂದ ವ್ಯವಹರಿಸ್ತಾರೆ. ಅದಕ್ಕೆ ಮತ್ತೆ ಕೆಲವು ಬೇರೆ ಪ್ರತ್ಯಯಗಳು ಬಂದಿವೆ, ನಕ್ ಪ್ರತ್ಯಯ ಇತ್ಯಾದಿಗಳು, ಅದು ವಿಷಯ ಬೇರೆ. ಭಗವಂತನು ಕೂಡ ಎಲ್ಲ ಕಡೆ ಸಂಚಾರ ಮಾಡುವನು, ವೇಗವಾಗಿ ಸಂಚಾರ ಮಾಡುವನು, ಆದ್ರಿಂದ ಆತನೇ ಶಿಷ್ಣ ಅಂತ ನಾವು ಹೀಗೆ ಅದರ ನಿಷ್ಪತ್ತಿಯನ್ನು ಗಮನಿಸಬಹುದು. ಆಚಾರ್ಯರಿಗೆ ಸಮ್ಮತ ಆಗುವಂತೆ ಶಿಷ್ಣ ಅಂತ ಶಬ್ದದ ರೂಪ ನಿಷ್ಪತ್ತಿ ಹೇಳುವುದಾದರೆ, ಮತ್ತು ಅದು ಭಗವಂತನನ್ನು ಹೇಳುವುದಾದಾಗ ಶ ಅಂದ್ರೆ ಸುಖರೂಪ ಅಂತ ಅರ್ಥ. ಅದರ ತೃತೀಯ ಅತಿಶಯ ಅಕಾರವನ್ನು ಬಿಟ್ಟು ಅದರ 3ನೇ ಅಕ್ಷರವಾದ ಇಕಾರವನ್ನು ಹೇಳಿದಾಗ ಅತ್ಯಂತ ಸುಖ ಸ್ವರೂಪ ಅಂತ ಅರ್ಥ. ಮುಂದೆ ಶ್ನ ಅಂತಿದೆ. ಶ್ನಥ ಹಿಂಸಾಯಾಮ್ ಅಂತ ಈಗ ಒಂದು ಧಾತು ಕಾಣಿಸ್ತದೆ. ಶ್ನಥತಿ ಅಂದ್ರೆ ಶತ್ರುಗಳನ್ನು ಸದೆ ಬಡಿತಾನೆ, ಸ್ವಯಂ ಸುಖ ಸ್ವರೂಪ ಮತ್ತು ಶತ್ರುಗಳನ್ನು ಸದೆ ಬಡಿಯುವವನು. ಹೀಗೆ ಶಂರೂಪ ಶ್ನಥತಿ ಚ, ಶತ್ರುಗಳನ್ನು ಸದೆ ಬಡಿಯುವ ಕಾರಣದಿಂದ ಶಿಷ್ಣ ಅಂತ ಹೀಗೆ ಶಬ್ದವಾಚ್ಯತ್ವವನ್ನು ಭಗವಂತನಿಗೆ ನಾವು ಅನುಸಂಧಾನ ಮಾಡಬಹುದು. ಇದಿಷ್ಟು ಆ 5 ಜ್ಞಾನೇಂದ್ರಿಯ 5 ಕರ್ಮೇಂದ್ರಿಯಗಳನ್ನು ಹೇಳುವ ಶಬ್ದಗಳು ಭಗವಂತನನ್ನು ಹೇಗೆ ಹೇಳ್ತವೆ ಅನ್ನುವುದರ ಒಂದು ವಿವರಣೆ. ಭಗವಂತನ ಗುಣಾನುಸಂಧಾನವೂ ಕೂಡ ಇದರಲ್ಲಿ ಅಡಗಿದೆ.